ಅರ್ಭಕೌಕಸ್ತ್ವ ತದ್ವಿಪದೇಶಾಚ ಅಂತೇನು ಈ ಸೂತ್ರ ಇದೆ, 7ನೇ ಸೂತ್ರ. ಅದರಲ್ಲಿ ಅದ್ವೈತಗಳು ಮಾಡುವಂತಹ ಮತ್ತೊಂದು ಆಕ್ಷೇಪ, ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ತತ್ವಪ್ರಕಾಶಿಕ ನಾವೀಗ ನೋಡೋಣ. ಉಕ್ತಾರ್ಥಮಾಕ್ಷಿಪ್ಯ ಸಮಾಧದ ಸೂತ್ರಂ ಪಠಿತ್ವ ಆಕ್ಷೇಪಾಂಶಂ ತಾವತ್ ವ್ಯಾಚಷ್ಟೆ. ಈಗ ನಾವು ಹಿಂದೇನ ಅರ್ಥವನ್ನು ಪ್ರತಿಪಾದನೆ ಮಾಡಿದ್ವಿ, ಅದು ಉಕ್ತಾರ್ಥ. ಅದನ್ನ ಆಕ್ಷೇಪಿಸಿ ಅದರ ಮೇಲೆ ಆಕ್ಷೇಪಗಳನ್ನು ಮಾಡಿ ಆ ಆಕ್ಷೇಪಗಳಿಗೆ ಸಮಾಧಾನವನ್ನು ಹೇಳುವ ಸೂತ್ರ ಈಗ ನಾವು ನೋಡ್ತಿರುವ ಅರ್ಭಕೌಕಸ್ತ್ವಾತ್ ಅನ್ನೋದು. ಆ ಸೂತ್ರವನ್ನು ಪಠಿಸಿ ಆಚಾರ್ಯರು ಸೂತ್ರವನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ. ಆಚಾರ್ಯರು ನಮಗದನ್ನು ಪಠನ ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತೆ ಆಕ್ಷೇಪಾಂಶ ತಾವತ್ ವ್ಯಾಚಷ್ಟೆ. ಆ ಸೂತ್ರದಲ್ಲಿ ಆಕ್ಷೇಪಾಂಶ ಮತ್ತು ಪರಿಹಾರಾಂಶ ಎರಡೂ ಕೂಡ ಇವೆ. ನಮಗೀಗಲ್ಲಿ ಅವರು ಪರಿಹಾರಾಂಶವನ್ನ ತೋರಿಸ್ತಾ ಇದ್ದಾರೆ. ಮೊದಲು ಆಕ್ಷೇಪಾಂಶವನ್ನು ತೋರಿಸ್ತಾರೆ, ಮುಂದೆ ಪರಿಹಾರಾಂಶವನ್ನ ತೋರಿಸ್ತಾರೆ. ತಾವದ್ವ್ಯಾಚಷ್ಟೇ ಏನದು ಅರ್ಭಕೌಕಸ್ತ್ವಾತ್ ಅಂತ. ಆ ಶ್ಲೋಕದ ಶಬ್ದಗಳೇ ಸ್ವಲ್ಪ ವಿಚಿತ್ರವಾಗಿದೆ. ಅರ್ಭಕೌಕಸ್ತ್ವಾತ್, ಅರ್ಭಕ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಚಿಕ್ಕ ಮಗು ಅಂತ ಅರ್ಥ. ಆದರೆ ಅಂಥದ್ದೊಂದು ಇಲ್ಲಿ ಅಲ್ಪ ಅಂತ ಮಾತ್ರ ಅರ್ಥ ಆಗ್ತದೆ, ಬೇರೆ ಏನಿಲ್ಲ. ಮತ್ತೆ ನಿಚಾಯ್ಯ ಅಂತ ಒಂದು ಶಬ್ದ ಇದೆ, ಓಕ ಅಂತ ಒಂದು ಶಬ್ದ ಇದೆ. ಓಕ ಅಂದ್ರೆ ನೆಲೆ ಅಂತ ಅರ್ಥ, ನಿಚಾಯ್ಯ ಅಂತಂದ್ರೆ ಉಪಾಸ್ಯ ಅಂತ ಅರ್ಥ. ಇವೆಲ್ಲ ಸ್ವಲ್ಪ ಹೆಚ್ಚು ನಮಗೆ ವ್ಯವಹಾರದಲ್ಲಿ ಕಾಣಿಸದೇ ಇರುವಂಥ ಶಬ್ದಗಳು, ಅದನ್ನು ಗಮನಿಸ್ಬೇಕಷ್ಟೆ. ನೋಡಿ ಈಗ ಯದುಕ್ತಂ ಸರ್ವತ್ರ ಉಚ್ಯಮಾನಃ ನಾರಾಯಣ ಏವೇತಿ. ಅದ್ವೈತಿಗಳು ಪ್ರಶ್ನೆ ಮಾಡ್ತಾರೆ, ಎಲ್ಲಾ ಕಡೆನೂ ಕೂಡ ಶಾಸ್ತ್ರದಲ್ಲಿ ಪ್ರತಿಪಾದಿತನಾದವನು ನಾರಾಯಣ ಅಂತಲೇ ನೀವು ಹೇಳಿದ್ರಿ, ಆದರೆ ತದಯುಕ್ತಂ, ಅದು ಸರಿಯಲ್ಲ. ಈಗ ನಾವು ಈ ಉಪನಿಷತ್ತುಗಳನ್ನೆಲ್ಲ ಗಮನಿಸಿದಾಗ ಕೆಲವು ಕಡೆ ಜೀವನೇ ಸರ್ವಗತ ಆಗಿರಬಹುದು ಅಂತ ಕಾಣಿಸುವಂಥ ವೇದವಾಕ್ಯಗಳಿವೆ. ಅದನ್ನು ನೀವು ಕೂಡ ಒಪ್ಕೊಂಡಿದ್ರಿ, ಹಾಗೆ ಕಾಣಿಸ್ತದೆ. ಕಾಣಿಸಿದ್ರೂ ಕೂಡ ಜೀವನನ್ನು ಸರ್ವಗತ ಅಂತ ಭಾವಿಸಬಾರದು. ಯಾಕೆಂದ್ರೆ ಅದಕ್ಕೇನೋ ತೊಂದರೆಗಳಿವೆ. ಜೀವನನ್ನು ಸರ್ವಗತ ಅಂತ ಭಾವಿಸೋದಕ್ಕೆ ತೊಂದರೆಗಳಿವೆ. ಅದನ್ನೆಲ್ಲ ಹಿಂದಿನ ಸೂತ್ರದಲ್ಲಿ ಹೇಳಿದ್ದಾರೆ. ಹೀಗೊಂದು ಅನುಪಪತ್ತಿ ಇದೆ. ತೊಂದರೆ ಇರುವುದರಿಂದ ಆ ಅರ್ಥನ ಬಿಟ್ಟಿದ್ದಾರೆ. ಬಿಟ್ಟು ಅದಕ್ಕೆ ಜೀವನಿಗೆ ಸರ್ವಗತತ್ವವನ್ನು ಹೇಳಿದ್ದೇನೆ, ಈಶ್ವರನಿಗೆ ಸರ್ವಗತತ್ವವನ್ನು ನೀವು ಒಪ್ಪಿದ್ದೀರಿ. ಆದರೆ ಈ ಜೀವನನ್ನ ಸರ್ವಗತ ಅಂತ ಹೇಳಲಿಕ್ಕೆ ಬಾಧಕಗಳು ಕಾಣಿಸುವಂತೆ ಭಗವಂತನನ್ನ ಸರ್ವಗತ ಅಂತ ನೀವು ಹೇಳಿದ್ರು ಕೂಡ ಅದಕ್ಕೂ ಕೆಲವು ಬಾಧಕಗಳು ಕಂಡು ಬರ್ತವೆ. ತಥಾ ಹಾಗೇನೆ ಈಶ್ವರ ಪ್ರಾಪಕ ಸದ್ಭಾವೇಪಿ, ಈಶ್ವರನೇ ಸರ್ವಗತ ಆಗಿದ್ದಾನೆ ಅಂತ ಹೇಳುವಂಥ ಕೆಲವು ವೇದವಾಕ್ಯಗಳು ಅವಿದ್ರೂ ಕೂಡ ಸದ್ಭಾವೇಪಿ ಬಾಧಕ ಸದ್ಭಾವ, ಅದಕ್ಕೂ ಕೂಡ ಬಾಧಕಗಳು ಇದ್ದೇ ಇವೆ ಅಂತ ಹೇಳ್ತಾ ಇದ್ದಾರೆ. ಸರ್ವೇಷು ಭೂತೇಷು ಇತಿ ಅಸ್ಯ ಅಲ್ಪಸ್ಥಾನ ಸ್ಥಿತಿ ಕಥನಾತ್. ಅದೇನು, ಈಗ ಜೀವನನ್ನ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತಂದ್ರೆ, ಯಾಕೆ ಜೀವನನ್ನ ಯಾಕೆ ತಗೊಳ್ಳಿಕ್ಕೆ ಬರೋದಿಲ್ಲ ಅಂದ್ರೆ ಅವನು ಸರ್ವಗತನಾಗಿಲ್ಲ ಅಂತ ಏನೋ ಹಿಂದೆ ಬಂತು, ಸರ್ವಗತತ್ವಾಧಿಕರಣ ಇದು. ಆದ್ರೆ ಪರಮಾತ್ಮನ ಇಟ್ಕೊಂಡ್ರೆ ಅದಕ್ಕೂ ಒಂದು ಬಾಧಕ ಇದೆ. ಅದೇನು, ಏತಂ ಸರ್ವೇಷು ಭೂತೇಷು ಇತಿ, ಎಲ್ಲಾ ಪ್ರಾಣಿಗಳಲ್ಲೂ ಇವನಿದ್ದಾನೆ ಅಂತ ಬಂತಲ್ಲ, ಎಲ್ಲಾ ಪ್ರಾಣಿಗಳಲ್ಲೂ ಇವನಿದ್ದಾನೆ ಅಂತ ಬಂದ್ರೆ ಅಲ್ಲಿ ಅವನನ್ನು ಏನಂತ ಹೇಳ್ತಿದ್ದಾರೆ, ಅಲ್ಪಸ್ಥಾನ ಸ್ಥಿತಿ ಕಥನಾತ್, ಇವನು ಕೇವಲ ಅಲ್ಪಸ್ಥಾನಗಳಲ್ಲಿ ಮಾತ್ರ ಇದ್ದಾನೆ ಅಂತ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಒಂದು ಕಾರಣ. ಭಗವಂತನ ಸರ್ವಗತ ನೀವು ಹೇಳಿಕ್ಕೆ ಹೊರಟಿದ್ದೀರಲ್ಲ, ಆದ್ರೆ ಶ್ರುತಿನೇ ಹೇಳ್ತದೆ ಅವನು ಅಲ್ಪಸ್ಥಾನಗಳಲ್ಲಿದ್ದಾನೆ. ಹಾಗಾದ್ರೆ ಅದನ್ನು ಹೊಂದಿಸುವುದು ಹೇಗೆ, ಇದನ್ನು ಗಮನಿಸಬೇಕು. ಮತ್ತೆ ಇನ್ನೂ ಕೆಲವು ಸಮಸ್ಯೆಗಳಿವೆ, ಅದನ್ನು ಅವ್ರು ಹೇಳ್ತಿದ್ದಾರೆ ಈಗ. ಅದೇನು ಅಂದ್ರೆ, ಈ ಚಕ್ಷುರ್ಮಯತ್ವಾದಿ ರೂಪೇಣ ಜೀವಲಿಂಗ ಕಥನಾಚ್ಚ ಆದಿತ್ಯ ಶ್ರುತೇಶ್ಚ. ಚಕ್ಷುರ್ಮಯ, ಶ್ರೋತ್ರಮಯ, ಮನೋಮಯ ಅಂತ ಶಬ್ದಗಳಿವೆ. ಅದಕ್ಕೆಲ್ಲ ಏನರ್ಥ, ಅವನು ಚಕ್ಷುಷಿನಿಂದ ಜ್ಞಾನ ಪಡೆಯುವವನು ಅಂತ ಹೀಗೆ ಅರ್ಥ. ಮನೋಮಯ ಅಂದ್ರೆ ಮನಸ್ಸಿನಿಂದ ಜ್ಞಾನ ಪಡೆಯುವವನು ಅಂತ ಹೀಗೆ. ಅಂದ್ರೆ ನಮಗೆ ಹೇಗೆ ಒಂದು ಇಂದ್ರಿಯಗಳ ಮೂಲಕ ನೋಡಿ ತಿಳಿಯುವ ಅವಶ್ಯಕತೆ ಇರ್ತದೋ ಹಾಗೆ ಭಗವಂತನಿಗೂ ಕೂಡ ಇದೆ ಅಂತಾಯ್ತು. ಇದು ಚಕ್ಷುರ್ಮಯತ್ವಾದಿ ಇವೆಲ್ಲ ಜೀವನ ಲಿಂಗಗಳಿವ, ಜೀವನದಲ್ಲಿ ಮಾತ್ರ ಕಂಡು ಬರುವಂತಹ ಲಿಂಗಗಳು. ಇವನ್ನ ನೀವು ಭಗವಂತನ ಹೇಗೆ ಹೊಂದಿಸ್ತೀರಿ, ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅವರ ಆಕ್ಷೇಪ.
ಇನ್ನೊಂದು ಆದಿತ್ಯ ಶ್ರುತೇಶ್ಚ. ಅಲ್ಲಿ ಅದೇ ಐತರೇಯ ಉಪನಿಷತ್ತಿನ ಹಿಂದೆ ಮುಂದೆ ನಾವು ನೋಡಿದಾಗ ಅಲ್ಲಿ ಆದಿತ್ಯನನ್ನೇ ಸರ್ವಗತ ಅಂತ ಹೇಳುವಂತಹ ಮಾತು ಇದೆ. ಅದು ನಾವು ಬಹಳ ಹಿಂದೆನೆ ನೋಡಿದ್ದೇವೆ. ಮತ್ತೆ ಆದಿತ್ಯ ಅನ್ನೋನು ಕೂಡ ಒಬ್ಬ ಜೀವನೇ. ಹೀಗೆ ಆದಿತ್ಯ ಶ್ರುತಿಯು ಕೂಡ ಅಲ್ಲಿರೋದ್ರಿಂದ ಜೀವನನ್ನೇ ಹೇಳಲಿಕ್ಕೆ ಬೇಕಾದಂತಹ ಲಿಂಗಗಳು ಇರುವುದಕ್ಕೆ ಕಾಣಿಸೋದ್ರಿಂದ ಪರಮಾತ್ಮನ ಸರ್ವಗತ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅದರ ಪ್ರಶ್ನೆ. ನಹಿ ಅಪರಿಚ್ಛಿನ್ನಸ್ಯ ಸರ್ವಜೀವಧರ್ಮರಹಿತಸ್ಯ ಭಗವತಃ ಅರ್ಭಕೌಕಸ್ತ್ವಾದಿ ಕಥನಂ ಯುಜ್ಯತೆ. ನಿಮ್ಮ ದೃಷ್ಟಿಯಲ್ಲಿಯೂ ಮತ್ತೆಲ್ಲರ ದೃಷ್ಟಿಯಲ್ಲಿಯೂ ಕೂಡ ಭಗವಂತ ಅಪರಿಚ್ಛಿನ್ನ ಅಂದ್ರೆ, ಪರಿಚ್ಛಿನ್ನ ಅಂದ್ರೆ ಮಿತಿ ಉಳ್ಳವನು, ಅಪರಿಚ್ಛಿನ್ನ ಅಂದ್ರೆ ಯಾವುದೇ ರೀತಿಯಾದ ಮಿತಿ ಇಲ್ಲದೆ ಇರುವವನು ಅಂತ ಅದರ ತಾತ್ಪರ್ಯ. ಭಗವಂತ ಅಪರಿಚ್ಛಿನ್ನ, ದೇಶತಃ ಕಾಲತಃ ಗುಣತಃ ಅಪರಿಚ್ಛಿನ್ನ. ಮತ್ತೆ ಅಂಥ ಭಗವಂತ ಅವನು ಜೀವನದಲ್ಲಿರುವಂತಹ ಯಾವ ಧರ್ಮಗಳನ್ನು ಹೊಂದಿಲ್ಲ. ಅವನು ಸರ್ವ ಜೀವ ಧರ್ಮ ರಹಿತಸ್ಯ, ಜೀವನದಲ್ಲಿರುವಂತಹ ಧರ್ಮಗಳಿಂದ ಅವನು ರಹಿತನಾಗಿದ್ದಾನೆ. ಅಂಥ ಭಗವಂತನಿಗೆ ಅರ್ಭಕೌಕಸ್ತ್ವವನ್ನು ಹೇಳುವುದು ಸರಿಯಾಗೋದಿಲ್ಲ. ಅರ್ಭಕೌಕಸ್ತ್ವ, ಅರ್ಭಕ ಅಂದ್ರೆ ಬಾಲಕ ಅಂತ ಅರ್ಥ, ಸಣ್ಣವನು ಅಂತ ಅರ್ಥ. ಹಾಗೆ ಅರ್ಭಕೌಕ ಅಂತಂದ್ರೆ ಕೆಲವೇ ಸ್ಥಾನಗಳಲ್ಲಿ ಇರುವವನು ಅಂತ ಅರ್ಥ. ಇಲ್ಲಿ ಬಾಲಕ ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಭ ಅಥವಾ ಅರ್ಭಕ ಅಂತೆಲ್ಲಾದ್ರೂ ಸ್ಥಾನ ಬಂದ್ರೆ ಅದಕ್ಕೆ ಸ್ವಲ್ಪ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಕೋಶದಲ್ಲೂ ಕೂಡ ಅದು ಕಾಣಿಸ್ತದೆ, ಸ್ಮಾಲ್, ಮೈನ್ಯೂಟ್, ಹೀಗೆಲ್ಲ ಆ ಅರ್ಥಗಳು ಇವತ್ತಿಗೂ ಕೂಡ ಕಾಣಿಸ್ತವೆ. ಶಿಶು, ಸಣ್ಣ ಹುಡುಗ, ಆ ಅರ್ಥ ಇದ್ದೇ ಇದೆ, ಅದೇನಿಲ್ಲ ಅಂತಲ್ಲ. ಅದ್ರ ಜೊತೆಗೆ ಈ ಅರ್ಥಗಳು ಕೂಡ ಕೋಶದಲ್ಲಿ ಕಾಣಿಸ್ತವೆ. ಅತಃ ಪಕ್ಷದ್ವಯೇಪಿ ಸಮಸಾಧಕ ಬಾಧಕೆ ನ ವಿಷ್ಣುರೇವಾಯಂ ಸರ್ವಗತಃ ಇತಿ ಪಕ್ಷಪಾತಃ ಯುಕ್ತಃ ಇತಿ ಭಾವ. ಸರಿ, ನಿಮ್ಮ ಪಕ್ಷದ, ಆದ್ರಿಂದಲೇ ಅದ್ವೈತಗಳು ಹೇಳ್ತಾರೆ, ನಿಮ್ಮ ಪಕ್ಷದಲ್ಲೂ ನಮ್ಮ ಪಕ್ಷದಲ್ಲೂ ಇಬ್ಬರು ಪಕ್ಷಗಳಲ್ಲೂ ಕೂಡ ಸಾಧಕ ಬಾಧಕಗಳು ಸಮಾನವಾಗಿಯೇ ಇವೆ. ಆದ್ರಿಂದ ವಿಷ್ಣುವೇ ಸರ್ವಗತ ಅಂತ ನೀವು ಪಕ್ಷಪಾತ ಮಾಡಿದ್ದು ಯುಕ್ತವಾಗಲಿಲ್ಲ, ಆ ಥರ ನಿರ್ಧಾರಕ್ಕೆ ಬಂದದ್ದು ಸರಿಯಾಗಲಿಲ್ಲ ಅಂತ ಪ್ರಶ್ನೆ. ಮುಂದೆ ಅದಕ್ಕೆ ಪರಿಹಾರವನ್ನ ತೋರಿಸ್ತಾ ಇದ್ದಾರೆ. ಪರಿಹಾರಾಂಶ ಸೂತ್ರದಲ್ಲೇ ಪರಿಹಾರದ ಒಂದು ಭಾಗವೂ ಇದೆ, ಅದನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಆಚಾರ್ಯರು ತಮ್ಮ ಮಾತುಗಳಲ್ಲಿ. ನ ಪಕ್ಷದ್ವಯಸ್ಯಾಪಿ ಸಾಮ್ಯೇನ ವಿಷ್ಣು ಸರ್ವಗತತ್ವ ಅಭಾವ ಇತ್ಯುಕ್ತಂ. ಎರಡೂ ಪಕ್ಷಗಳು ಸಮಾನ ಅಂತ ಇಟ್ಕೊಂಡ್ರು ವಿಷ್ಣು ಸರ್ವಗತ ಅಲ್ಲ ಅಂತ ನೀವು ಹೇಳಬಾರ್ದು. ಯಾಕೆ ಅಂದ್ರೆ ಬಾಧಕ ಅಭಾವತ, ನಮ್ಮ ಪಕ್ಷಕ್ಕೆ ಬಾಧಕ ಇಲ್ಲ, ನಿಮಗೆ ಬಾಧಕಗಳಿವೆ, ನಮ್ಮ ಪಕ್ಷಕ್ಕೆ ಬಾಧಕ ಇಲ್ಲ. ತಥಾಹಿ ಕಿಂ ಅಪರಿಚ್ಛಿನ್ನಾದಿ ರೂಪಸ್ಯ ಅರ್ಭಕಸ್ತ್ವಾದಿ ಕಥನಂ ಅಪ್ರಯೋಜನಂ ಅಯುಕ್ತಂ ವಾ. ಈಗ ಅಪರಿಚ್ಛಿನ್ನನಾದಂತಹ, ನೀವು ಹೇಳಿದ್ರಲ್ಲ, ಅಪರಿಚ್ಛಿನ್ನಸ್ಯ ಸರ್ವ ಜೀವಧರ್ಮರಹಿತಸ್ಯ ಅಂತೀಗೆಲ್ಲ ಹೇಳಿದ್ರಲ್ಲ, ಅಲ್ಲೇ ಈ ಎಲ್ಲ ಗುಣಗಳಿರುವಂತಹ ಭಗವಂತ, ಅಪರಿಚ್ಛಿನ್ನ ಇತ್ಯಾದಿ ಗುಣಗಳಿರುವಂತಹ ಭಗವಂತ, ಆ ಗುಣಗಳುಳ್ಳಂತಹ ಭಗವಂತನಿಗೆ ಅಪರಿಚ್ಛಿನ್ನ ಆದಿರೂಪ ಮತ್ತು ಸರ್ವ ಜೀವ ಧರ್ಮರಹಿತ ಅಂತ ಅದಿನ್ನೊಂದು. ಅಂತಹ ಭಗವಂತನಿಗೆ ಅರ್ಭಕೌಕತ್ವವನ್ನು ಹೇಳಿದ್ದು ಸರಿಯಾಗಲಿಲ್ಲ ಅಂತ ನೀವು ಅಂತ ಇದ್ದೀರಲ್ಲ, ಅಂದ್ರೆ ಅಲ್ಪದೇಶ ಭೃತ್ಯತ್ವ, ಅದು ಅಪ್ರಯೋಜನ, ಅದಕ್ಕೇನು ಉಪಯೋಗ ಇಲ್ಲ ಅಂತ ಅರ್ಥನೋ ಅಥವಾ ಅಯುಕ್ತಂಬ, ಅದು ಹೇಳಿದ್ದೇ ತಪ್ಪು ಅಂತ ನಿಮ್ಮ ತಾತ್ಪರ್ಯನೋ ಅಂತ ಎರಡು ಥರ ಪ್ರಶ್ನೆ ನಾವು ನಿಮಗೆ ಮಾಡ್ತೇವೆ. ಆದ್ಯಂ ದೂಷಯತೆ, ಅದಕ್ಕೆ ಅಪ್ರಯೋಜನ, ನ ಪ್ರಯೋಜನ ಮೆಸತ ಅಪ್ರಯೋಜನ, ಪ್ರಯೋಜನ ರಹಿತವಾದದ್ದು ಅಂತ ಈಗ ಹೇಳಬೇಡಿ. ಅದಕ್ಕೆ ಪ್ರಯೋಜನ, ಅದರದ್ದೇ ಆದ ಪ್ರಯೋಜನ ಇದ್ದೇ ಇದೆ. ಭಾಷ್ಯವಾಕ್ಯ ನೋಡಿ, ಸರ್ವೇಷು ಭೂತೇಷು ಇತಿ ಅಲ್ಪೌಕಸ್ತ್ವ ಚಕ್ಷುರ್ಮಯತ್ವಾದಿನ ಜೀವ ವಿಪದೇಶಾಚ್ಚ ಇತಿ ಚೇನ್ನ, ಉಪದೇಶಾಚ್ಚ ನೇತಿ ಚೇನ್ನ. ಸರ್ವಭೂತಗಳಲ್ಲಿ ಇದು ಈಗ ನಾವು ನೋಡಿದ ಅರ್ಥವನ್ನೇ ನಾವು ಮತ್ತೆ ಈಗ ಭಾಷ್ಯವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಅಷ್ಟೇ. ಸರ್ವೇಷು ಭೂತೇಷು ಇತಿ, ಅದು ಐತರೇಯ ಉಪನಿಷತ್ತಿನ ತುಣುಕಿನ ಅನುವಾದ. ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಇವನನ್ನೇ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ಅಂತ ಐತರೇಯ ಭಾಷೆ ತುಣುಕು. ಈ ಒಂದು ಮಾತಿನಿಂದ ಅಲ್ಪೌಕಸ್ತ್ವಾತ್, ಅವನು ನಾವು ತಿಳಿದು ಬರುವ ವಿಷಯ ಏನು, ಅವನು ಕೆಲವೇ ಪ್ರದೇಶಗಳಲ್ಲಿ ಇದ್ದಾನೆ ಅಂತ. ಆದ್ರಿಂದ ಇದು ಒಂದು ಕಾರಣ. ಇನ್ನೊಂದು ಚಕ್ಷುರ್ಮಯತ್ವಾದಿನ,
ಮತ್ತು ಅವನು ಚಕ್ಷುಷಿನಿಂದ ಜ್ಞಾನವನ್ನು ಪಡ್ಕೋತಾನೆ ಅಂತ ಹೀಗೆಲ್ಲ ಬಂದಿರೋದ್ರಿಂದ ಜೀವ ಅರ್ಭಕೌಕಸ್ವಾತ್ ಅಂತ ಶಬ್ದ ಇದೆಯಲ್ಲ, ಮತ್ತೆ ಅದಕ್ಕೆ ಭಾಷ್ಯದಲ್ಲಿ ಅಲ್ಪೌಕಸ್ವಾತ್ ಅಂತ ಹೀಗೆ ಹೇಳಿದಾರಲ್ಲ, ಅದರದ್ದೇನು ನಿಷ್ಪತ್ತಿ ಅಂದ್ರೆ ಓಕಃ ಅಂತ ಶಬ್ದ, ಸಕಾರಾಂತವಾದ ಶಬ್ದ. ಅದು ಒಂದು ನೆಲೆ, ಸ್ಥಾನ ಅಂತ ಹೀಗೆ ಅದರ ತಾತ್ಪರ್ಯ. ಹೀಗೆ ಅರ್ಭಕ ಅಂದ್ರೆ ಕಡಿಮೆ, ಅರ್ಭಕಂ ಓಕಃ ಯಶಸಃ ಅರ್ಭಕೌಕಃ ಅರ್ಭಕೌಕಾಹ, ಇದನ್ನು ಗಮನಿಸಬೇಕು. ಮೂಲತಃ ಶಬ್ದ ಓಕಃ ಓಕಸಿ ಓಕಾಂಸಿ ಅಂತ, ನಿವಾಸ ಸ್ಥಾನ ಅಂತ. ಅದು ಮುಂದೆ ಅರ್ಭಕೌಕ ಅನ್ನೋದು ವಿಷ್ಣುವಿಗೆ ವಿಶೇಷಣ ಆದಾಗ ಅರ್ಭಕೌಕಾಹ ಶೋಭನಂ ಮನಃ ಯಶಸಃ ಸುಮನಾಹ ಅಂತ ಆಗ್ತದೆ. ಮೊದಲು ಶೋಭನಂ ಮನಃ ಯಶಸಃ ಅಂತ ಮೊದಲು ಹೇಳುವಾಗ ಮನಸ್ಸಬ್ದ ಅದು ಹ್ರಸ್ವ ಆಗಿರ್ತದೆ, ಮನಃ ಮನಸಿ ಮನಾಂಸಿ ಅಂತ. ಆಮೇಲೆ ಅದು ವಿಷ್ಣು ವಿಶೇಷಣ ಆದಾಗ, ವ್ಯಕ್ತಿಗೆ ವಿಶೇಷಣ ಆದಾಗ ಸುಮನಾಹ ಸುಮನಸ ಸುಮನಸಃ ಅಂತ ಹೀಗಾಗ್ತದೆ. ಆ ಥರ ಇಲ್ಲೂ ಕೂಡ ಅರ್ಭಕಂ ಓಕಃ ಯಶಸಃ ಅರ್ಭಕೋಕಾಹ ಅಂತ, ಅರ್ಭಕೋಕಾಹ ಅರ್ಭಕೋಕಸೋ ಅರ್ಭಕೌಕಸಃ ಅಂತ ಹೀಗೆ ಅದರದ್ದು ನಿಷ್ಪತ್ತಿ. ಹಾಗೇನೆ ಅಲ್ಪ ಅಂದ್ರೂ ಹಾಗೇನೆ, ಬೇರೆ ಏನಲ್ಲ. ಅಲ್ಪಂ ಓಕಃ ಯಶಸಃ ಅಂತ ಇತ್ಯಾದಿನ ಜೀವ ವ್ಯಪದೇಶಾತ್. ಸರ್ವತ್ರ ವ್ಯಾಪ್ತ ಅಂತ ಒಂದೇ ಶಬ್ದ ಹೇಳಿದ್ರೆ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ ಅಂತಾರೆ ಅದ್ವೈತಿಗಳು. ಆದ್ರೆ ನಿಮ್ಮನ್ನು ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ, ಇವನು ಎಲ್ಲ ಜೀವರಲ್ಲೂ ಇದ್ದಾನೆ, ಸರ್ವಭೂತೇಶು ಅಂತ ಹೇಳ್ತಿದ್ದಾರಲ್ಲ. ಆ ಜೀವರು ಅಂದ್ರೆ ಅದೊಂದು ಅಲ್ಪವಾದ ಪ್ರದೇಶ. ಅದು ಜೀವರ ಹೃದಯ ಗುಹ ವರ್ತಿತ್ವ ಇತ್ಯಾದಿ ನೀವು ಏನೇ ವರ್ಣನೆ ಮಾಡಿದ್ರು. ಆದ್ರಿಂದ ಸರ್ವೇಶು ಭೂತೇಶು ಅಂತ ಹೇಳಿದ್ರೆ ಕೆಲವೇ ಜೀವರಲ್ಲಿ ಇದ್ದಾನೆ, ಎಲ್ಲಾ ಜೀವರಲ್ಲೂ ಇದ್ದಾನೆ ಅಂತ ಆಯ್ತು. ಆದ್ರೆ ಸರ್ವತ್ರ ವ್ಯಾಪ್ತ ಅಂತ ಆಗ್ಲಿಲ್ಲ, ಕೆಲವೇ ಪ್ರದೇಶದಲ್ಲಿ ಇದ್ದಾನೆ ಅಂತ ಆಯ್ತಲ್ಲ. ಇದು ಅವನ ವ್ಯಕ್ತಿತ್ವಕ್ಕೆ ಒಂದು ಕಡಿಮೆ ವರ್ಣನೆ ಅಲ್ವ ಇದು ಅಂತ ಅವ್ರ ಪ್ರಶ್ನೆ. ಆದ್ರಿಂದ ಮತ್ತು ಚಕ್ಷುರ್ಮಯತ್ವಾದಿನ ಜೀವ ವ್ಯಪದೇಶಾಚ, ಅವನನ್ನೇ ಚಕ್ಷುರ್ಮಯ ಎಂಬುದಾಗಿ ಹೇಳಿ ಜೀವನಿಗೆ ಬೇಕಾದ ಧರ್ಮಗಳನ್ನು ಹೇಳಿದಾರಲ್ಲ. ಇತ್ತೀಚೇತ್ ಆದ್ರಿಂದ ನೋಡಿ ಜೀವ ವ್ಯಪದೇಶ ಅಚ್ಚ ಆಗಿರೋದ್ರಿಂದ ವಿಷ್ಣು ಸರ್ವಗತನಲ್ಲ ಅಂದರೆ ಇತ್ತೀಚೇತ್, ಹೀಗೆ ನೀವು ಪ್ರಶ್ನೆ ಮಾಡಿದ್ರೆ ವಿಷ್ಣು ಸರ್ವಗತ ಅಲ್ಲ ಅಂತ ಪ್ರಶ್ನೆ ಮಾಡಬೇಡಿ. ಅರ್ಭಕೌಕಸ್ತ್ವೇನ ಚಕ್ಷುರ್ಮಯತ್ವಾದಿ ರೂಪೇಣ ಚ ತಸ್ಯೇವ ವಿಷ್ಣು ನಿಚಾಯತ್ವಾತ್. ನಾವು ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನ ಎಲ್ಲಾ ದೇಶ ಎಲ್ಲಾ ಕಾಲಗಳಲ್ಲೂ ವ್ಯಾಪ್ತನಾಗಿದ್ದಾನೆ, ಎಲ್ಲಾ ಜಡಗಳಲ್ಲೂ ಚೇತನಗಳಲ್ಲೂ ಸರ್ವತ್ರ ವ್ಯಾಪ್ತನಾಗಿ ಇದ್ದೇ ಇದ್ದಾನು. ಇಂಥ ದೇಶ ಕಾಲದಲ್ಲಿ ಇದ್ದಾನೆ, ಇಂಥ ದೇಶ ಕಾಲದಲ್ಲಿ ಇಲ್ಲ ಅಂತ ಅವನಿಗೆ ಒಂದು ಮಿತಿ ಇಲ್ಲ. ಅಷ್ಟಾದ್ರೂ ಕೂಡ ಸರ್ವೇಶ ಭೂತೇಶು ಅಂತ ಮತ್ತೆ ಯಾಕೆ ಹೇಳಿದರೆ? ಅದು ಕೆಲವೇ ಪ್ರದೇಶಗಳಲ್ಲಿ ವೃತ್ತಿತ್ವವನ್ನು ಹಿಡಿದಂತೆ ಅಲ್ವಾ ಅಂತಂದ್ರೆ ಹಾಗಲ್ಲ. ಅವನನ್ನ ಸರ್ವಜೀವ ಹೃದಯ ಗುಹಾಂತರವಾಸಿ ಅಂತ ನಾವು ಉಪಾಸನೆ ಮಾಡ್ಬೇಕಾಗಿದೆ. ನಮ್ಮ ಹೃದಯ ಗುಹದಲ್ಲಿ ಅವನಿದ್ದಾನೆ ಅಂತ ನಾನು ಉಪಾಸನೆ ಮಾಡಬೇಕು, ನಿಮ್ಮ ಹೃದಯ ಗುಹದಲ್ಲಿ ಅವನಿದ್ದಾನೆ ಅಂತ ನೀವು ಉಪಾಸನೆ ಮಾಡಬೇಕು, ಮತ್ತೆ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ನಾವು ತಿಳ್ಕೊಂಡಿರ್ಬೇಕು. ಇದು ಒಂದು ಉಪಾಸನೆ. ಇದು ಹೀಗೆ ಅರ್ಭಕೌಕಸ್ತ್ವೇನ ಅವನು ಅಲ್ಪ ಪ್ರದೇಶದಲ್ಲಿ ಅರ್ಥಾತ್ ಜೀವರ ಹೃದಯ ಗುಹಾಗಳಲ್ಲಿ ಇದ್ದಾನೆ ಎಂಬುದಾಗಿ, ಮತ್ತು ಚಕ್ಷುರ್ಮಯ ಎಂಬುದಾಗಿ. ನೀವು ತಿಳಿದಿರುವಂತೆ ಚಕ್ಷುರ್ಸಿನಿಂದ ಜ್ಞಾನವನ್ನು ಪಡೆಯುವವನು ಕಣ್ಣಿಂದ ಹೋದ್ರೆ ಕಾಣ್ತಿರ್ಲಿಲ್ಲ, ಕಿವಿ ಇಲ್ಲದೆ ಹೋದ್ರೆ ಅವನಿಗೆ ಕೇಳ್ತಿರ್ಲಿಲ್ಲ, ಅಥವಾ ವಯಸ್ಸಾದ್ಮೇಲೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಇದೆಲ್ಲ ಜೀವನ ಧರ್ಮಗಳು ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಗಲ್ಲ, ಅಲ್ಲಿ ಚಕ್ಷುರ್ಮಯ ಅಂದ್ರೆ ಚಕ್ಷುರೇಂದ್ರಿಯಕ್ಕೆ ಪ್ರಧಾನನಾದವನು ಅಂತ ಅರ್ಥ. ನಾವು ಹಿಂದೆ ಆಗುವ ಸಂದರ್ಭದಲ್ಲಿ ನೋಡಿದ್ದೇವೆ. ಅದೆಲ್ಲ ಅದೇ ಐತ್ರೇಯ ಉಪನಿಷತ್ತಿನ ಭಾಗಗಳಲ್ಲೇ ಬರ್ತದೆ. ಅವನನ್ನ ಚಕ್ಷುರ್ಮಯ ಎಂಬುದಾಗಿ, ಅರ್ಭಕೌಕಸ್ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕಾಗಿದೆ. ತಸ್ಯೇ ವಿಷ್ಣು ನಿಚಾಯತ್ವ. ನಿಚಾಯ ಅಂದ್ರೆ ಅದು ಯತ್ ಪ್ರತ್ಯಯ ಅಂತ ಶಬ್ದ, ಕೊನೆಗೆ ಒಂದು ಬರ್ತದೆ, ಯತ್ ಪ್ರತ್ಯಯ, ತವ ಪ್ರತ್ಯಯ, ಅನಿಯತ್ ಪ್ರತ್ಯಯ ಇತ್ಯಾದಿ. ಆ ಥರ ಅವನು ನಿಚಾಯ್ಯನಾಗಿದ್ದಾನೆ ಅಂದ್ರೆ ಉಪಾಸ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಸರ್ವಗತತ್ವೇಪಿ ಅರ್ಭಕಸ್ತಂ ಯುಜ್ಯತೆ ವ್ಯೋಮೌತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ. ಜಯತೀರ್ಥರ ಸತ್ವಪ್ರಕಾಶಿಕಾದಲ್ಲಿ ಅಪರಿಚ್ಛಿನ್ನಸ್ಯ ಜೀವ ವಿಲಕ್ಷಣಸ್ಯಾಪಿ ಹರೇ, ಭಗವಂತ ಕಾಲತಃ ದೇಶತಃ ಅಪರಿಚ್ಛಿನ್ನ, ಜೀವನಿಗಿಂತ ಭಿನ್ನ. ಆದರೂ ಕೂಡ ಹರೇಹೇ ಅರ್ಭಕೌಕತ್ವೇನ ಅವನನ್ನು ನಾವು ಅರ್ಭಕೌಕ ಎಂಬುದಾಗಿ ಅಂದ್ರೆ ಅಲ್ಪದೇಶ ವೃತ್ತಿ ಎಂಬುದಾಗಿ, ಚಕ್ಷುರ್ಮಯತ್ವಾದ ರೂಪೇಣ ಅವನು ಚಕ್ಷುರ್ಮಯನಾಗಿದ್ದಾನೆ ಇತ್ಯಾದಿ ರೂಪದಿಂದ ಉಪಾಸ್ಯತ್ವಾತ್ ಅವನ ಮಕ್ಕಳನ್ನ ಅಲ್ಲಿ ಅವನು ಆ ಕಡಿಮೆ ಪ್ರದೇಶದಲ್ಲಿ ಇದ್ದಾನೆ. ಅಂದ್ರೆ ಅರ್ಭಕ ಅನ್ನೋ ಶಬ್ದಕ್ಕೆ
ಮಕ್ಕಳು ಅಂತ ಅರ್ಥ ಇರೋದ್ರಿಂದ ಆಕಸ್ಮಿಕವಾಗಿ ನನ್ನ ಬಾಯಿಂದ ಬಂತದು, ಅದನ್ನು ತೆಗೆದಾಕಿಬಿಡಿ ಆ ಪ್ರಮಾದದಿಂದ ಬಂದದ್ದನ್ನು. ಕಡಿಮೆ ಪ್ರದೇಶಗಳಲ್ಲಿದ್ದಾನೆ, ಚಕ್ಷುರ್ಮಯನೂ ಆಗಿದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಬೇಕಾಗಿದೆ. ಆದ್ದರಿಂದ ಆ ಥರ ಹೇಳಿದ್ವಿ ಅರ್ಥ ಅಲ್ಲ. ನಾವು ಎರಡು ಪ್ರಶ್ನೆ ಮಾಡಿದ್ವಿ ನಿಮಗೆ. ಇದು ಅರ್ಭಕೌಕಸ್ ಅಂತ ಹೇಳಿದ್ದು ವ್ಯರ್ಥವೋ ಅಥವಾ ಅಯುಕ್ತವೋ ಅಂತ. ಅದು ವ್ಯರ್ಥ ಅಂತ ಮೊದಲನೇ ಪಕ್ಷ ಇತ್ತು. ವ್ಯರ್ಥ ಏನಲ್ಲ, ಯಾಕಂದ್ರೆ ಉಪಾಸನೆಗೆ ಅದು ಬೇಕು. ಅದರಿಂದ ಈ ಥರ ಹೇಳಿದ್ದೇವೆ ಅಂತ ಅದರ ತಾತ್ಪರ್ಯ. ಈ ನೋಡಿ, ಈಗೆಲ್ಲ ಯಾಕೆ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ನಮಗೊಂದು ಆಶ್ಚರ್ಯ ಆಗ್ತದೆ. ಅಲ್ಲ, ಅರ್ಭಕ ಅಂತ ಶಬ್ದ ಪ್ರಯೋಗ ಅಲ್ಪ ಅನ್ನೋ ಅರ್ಥದಲ್ಲಿ ಕೋಶದಲ್ಲಿ ಇರ್ಬೋದು, ನಮಗೆ ಬಳಕೆ ಕಡಿಮೆ ಅಲ್ವಾ ಒಂದೊಂದು ಪ್ರಶ್ನೆ ಬರ್ತದೆ. ನಿಚಾಯ ಉಪಾಸನೆ ಮಾಡೋದು ಅನ್ನೋದು ಕೂಡ ನಮ್ಗೆ ಹೆಚ್ಚು ಕಂಡು ಬಂದಿಲ್ವಲ್ಲ. ಅಂದ್ರೆ ಅದು ಉಪನಿಷತ್ತಿನ ಅರ್ಥಗಳನ್ನ, ವೇದಗಳ ಅರ್ಥಗಳನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ಬ್ರಹ್ಮಸೂತ್ರಗಳು. ನೋಡಿ, ನಿಚಾಯತಂ ಬ್ರಹ್ಮುತ್ಯು ಮುಖ ಪ್ರಮುಚ್ಯತೆ ಅಂತ ವೇದವಾಕ್ಯ ಇದೆ. ಅದೆಲ್ಲೋ ಕಾಠಕೋಪನಿಷತ್ತಿನಲ್ಲೋ ಎಲ್ಲೋ ಬರ್ತದೆ. ಅವನನ್ನ ಮೃತ್ಯುಮುಖ, ಅವನನ್ನ ನಿಚಾಯ ಉಪಾಸನೆ ಮಾಡಿ ಮೃತ್ಯುಮುಖ, ಮೃತ್ಯುವಿನ ಮುಖದಿಂದ ತಪ್ಪಿಸಿಕೊಳ್ತಾನೆ ಈ ಜೀವ ಅಂತ ಹೀಗೆ ಅಲ್ಲಿ ಬಂದಿರ್ತದೆ. ಆದ್ರಿಂದ ಆ ಥರದ್ದು ಯಾವ್ಯಾವ ಶಬ್ದಗಳನ್ನು ಹೇಳುವ ದೃಷ್ಟಿಯಿಂದ, ಅಲ್ಲಿ ಬಂದಿರುವ ಶಬ್ದಗಳನ್ನು ಸಂಗ್ರಹಿಸುವ ದೃಷ್ಟಿಯಿಂದ ಈ ಥರ ಹೇಳಿರ್ತಾರೆ. ಆ ಶಬ್ದ ನಮಗೆ ಅಪರಿಚಿತ ಇರಬಹುದು, ಆದರೆ ಉಪನಿಷತ್ತಿಗೂ ಇದಕ್ಕೂ ಸಂಬಂಧ ಇರ್ತದೆ ಅನ್ನೋದನ್ನ ತಿಳ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.